ನಮಸ್ಕಾರ. ಪತ್ರದಲ್ಲಿ ಒಂದು ಲೆಕ್ಕ, ಆದರೆ ನಿಜವಾದ ಜಮೀನೇ ಬೇರೆ ಲೆಕ್ಕ. ಈ ಚಿಂತೆ ಹಲವರನ್ನ ಕಾಡುತ್ತಿರುತ್ತೆ. ಈ ದಾಖಲೆಗೂ ವಾಸ್ತವಕ್ಕೂ ಇರೋ ವ್ಯತ್ಯಾಸವನ್ನ ಸರಿಪಡಿಸೋದು ಹೇಗೆ? ಬನ್ನಿ, ಒಬ್ಬ ರೈತರ ನೈಜ ಅನುಭವದ ಮೂಲಕ ಜಮೀನನ್ನ ಭದ್ರಪಡಿಸುವ ಅಧಿಕೃತ ಸರ್ವೆ ಪ್ರಕ್ರಿಯೆ ಬಗ್ಗೆ ಇಂದು ಅರ್ಥ ಮಾಡ್ಕೊಳ್ಳೋಣ. ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆ, ಆರ್ಟಿಸಿ ಅಥವಾ ಪಹಣಿಯಲ್ಲಿ 1 ಎಕರೆ ಜಮೀನು ಅಂತ ದಾಖಲೆ ಇರ್ಬೋದು, ಆದರೆ ನಿಜವಾಗಿಯೂ ಅಷ್ಟೇ ಜಾಗ ಇದೆಯಾ? ಈ ಅನುಮಾನ ಬಹಳ ಸಹಜ. ಇದು ಹಲವರನ್ನ ಕಾಡೋ ವಿಷಯವೇ. ಹೌದು, ಗಡಿ ವಿವಾದಗಳು ಅಂದ್ರೆ ಅದು ಬಹಳ ಸೂಕ್ಷ್ಮವಾದ ವಿಚಾರ. ವರ್ಷಗಳು ಕಳೆದಂತೆ ಅಕ್ಕಪಕ್ಕದ ಜಮೀನವರು ನಿಧಾನವಾಗಿ ಗಡಿಯನ್ನ ತಮ್ಮ ಕಡೆಗೆ ಸರಿಸಿರ್ಬೋದಾ ಅನ್ನೋ ಸಂಶಯ ಬರುತ್ತೆ ಅಲ್ವಾ? ಕೆಲವೊಮ್ಮೆ ಇದು ನಮ್ಮ ಗಮನಕ್ಕೆ ಬರ್ದೇನ ನಡೆದು ಹೋಗಿರುತ್ತೆ. ಈ ರೀತಿ ಸಣ್ಣ ಸಣ್ಣ ಗಡಿ ಬದಲಾವಣೆಗಳು ತಿಳಿಯದೆಯೇ ಅಮೂಲ್ಯವಾದ ಭೂಮಿಯನ್ನ ಕಳ್ಕೊಳ್ಳುವಂತೆ ಮಾಡಬಹುದು. ಇದು ಬರೀ ಜಾಗದ ನಷ್ಟ ಅಷ್ಟೇ ಅಲ್ಲ, ದೀರ್ಘಕಾಲದ ಆರ್ಥಿಕ ನಷ್ಟವೂ ಹೌದು. ಅದಕ್ಕೆ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ಹಾಗಾದ್ರೆ ಕೈಯಲ್ಲಿರೋ ದಾಖಲೆಗಳು ಮಾತ್ರ ಸಾಕಾಗುತ್ತಾ? ಖಂಡಿತ ಇಲ್ಲ. ಜಮೀನಿನ ಸರ್ವೆ ಮಾಡಿಸೋದು ಅನ್ನೋದು ಒಂದು ಆಯ್ಕೆಯಲ್ಲ, ಅದೊಂದು ಜವಾಬ್ದಾರಿ. ಪ್ರತಿಯೊಂದು ಭೂಮಾಲೀಕರು ಮಾಡ್ಲೇಬೇಕಾದ ಕೆಲಸ. ಸರಿ, ಅದು ಯಾಕೆ ಮತ್ತು ಹೇಗೆ ಅಂತ ಈಗ ನೋಡೋಣ. ಸರಿ, ಹಾಗಾದ್ರೆ ಸರ್ವೆಯನ್ನ ಯಾವಾಗ ಮಾಡಿಸ್ಬೇಕು? ಕೆಲವೊಂದು ಸಂದರ್ಭಗಳಲ್ಲಿ ಇದು ಕಡ್ಡಾಯ ಆಗುತ್ತೆ. ಉದಾಹರಣೆಗೆ, ಸುಮಾರು 50 ವರ್ಷಗಳಿಂದ ಸರ್ವೇನೇ ನಡೆದಿಲ್ಲ ಅಂದ್ರೆ, ಅಥವಾ ಗಡಿಯನ್ನ ಗುರುತಿಸೋ ಕಲ್ಲುಗಳೇ ಇಲ್ದಿದ್ರೆ ಖಂಡಿತ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಹೊಸದಾಗಿ ಬೇಲಿ ಹಾಕೋ ಮುನ್ನ ಅಥವಾ ಏನಾದರೂ ದೊಡ್ಡ ಕೃಷಿ ಯೋಜನೆ ಶುರು ಮಾಡೋ ಮುನ್ನ ಸರ್ವೆ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಹೊಸದಾಗಿ ಕೃಷಿ ಆರಂಭಿಸೋ ರೈತರು ಮೊದಲು ಮಾಡಬೇಕಾದ ಕೆಲಸವೇ ಇದು. ಓಕೆ, ಈಗ ಪ್ರಕ್ರಿಯೆ ಶುರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸರ್ವೆಗೆ ಅರ್ಜಿ ಸಲ್ಲಿಸೋಕೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ? ಮುಖ್ಯವಾಗಿ 4 ದಾಖಲೆಗಳು ಬೇಕಾಗುತ್ತೆ. ಮೊದಲನೇದು ಸೈಬರ್ ಸೆಂಟರಿಂದ ತೆಗೆದ ಲೇಟೆಸ್ಟ್ ಆರ್ಟಿಸಿ ಅಂದ್ರೆ ಉತ್ತಾರ ಅಥವಾ ಪಹಣಿ. ಎರಡನೇದು ಭೂಮಾಲೀಕರ ಆಧಾರ್ ಕಾರ್ಡ್ನ ಒಂದು ಕ್ಲಿಯರ್ ಆದ ಜೆರಾಕ್ಸ್ ಪ್ರತಿ. ಮೂರನೇದು ಕೆಡಿಟಿ ಫಾರ್ಮ್. ಇದು ಸಾಮಾನ್ಯವಾಗಿ ತಾಲೂಕು ಕಚೇರಿ ಹತ್ರ ಇರೋ ಜೆರಾಕ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ. ಇನ್ನು 4ನೇದು ಮತ್ತು ಅತ್ಯಂತ ಪ್ರಮುಖವಾದ ದಾಖಲೆ ಚೆಕ್ ಬಂದಿ ಫಾರ್ಮ್. ಈ ಚೆಕ್ ಬಂದಿ ಫಾರ್ಮ್ ಯಾಕೆ ಇಷ್ಟು ಮುಖ್ಯ ಅಂದ್ರೆ, ಇದರಲ್ಲಿ ಜಮೀನಿನ 4 ದಿಕ್ಕುಗಳಿಗೆ ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಲ್ಲಿ ಯಾರ್ಯಾರ ಜಮೀನಿಲೆ ಆ ಎಲ್ಲಾ ರೈತರ ಪೂರ್ಣ ಹೆಸರು, ಅವರ ಸರ್ವೆ ನಂಬರ್ ಮತ್ತೆ ಅವರ ಊರಿನ ಹೆಸರನ್ನ ನಮೂದಿಸಬೇಕು. ಯಾಕಂದ್ರೆ ಈ ಮಾಹಿತಿಯ ಆಧಾರದ ಮೇಲೆಯೇ ಸರ್ಕಾರ ಸರ್ವೆ ದಿನದಂದು ಹಾಜರಿರಲು ಪ್ರತಿಯೊಬ್ಬರಿಗೂ ಅಧಿಕೃತ ನೋಟಿಸ್ ಕಳಿಸುತ್ತೆ. ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನದಲ್ಲಿಡಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಒಂದಕ್ಕಿಂತ ಹೆಚ್ಚು ರೈತರ ಜಮೀನು ಇದ್ರೆ ಪ್ರತಿಯೊಬ್ಬರ ವಿವರವನ್ನು ನಮೂದಿಸೋದು ಕಡ್ಡಾಯ. ಇದರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರದು. ಇದು ಕಾನೂನುಬದ್ಧ ಪ್ರಕ್ರಿಯೆಯ ಒಂದು ಬಹುಮುಖ್ಯ ಭಾಗ. ಸರಿ, ಈಗ ಎಲ್ಲಾ ದಾಖಲೆಗಳು ರೆಡಿಯಾಯಿತು. ಇದರ ನಂತರ ತಾಲೂಕು ಕಚೇರಿಯಲ್ಲಿ ಕೆಲಸ ಹೇಗೆ ನಡೆಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಮಾಡಬೇಕಾಗಿರೋದು ಎಲ್ಲ ಡಾಕ್ಯುಮೆಂಟ್ಸನ್ನ ತಾಲೂಕು ಕಚೇರಿಯ ಭೂಮಿ ಇಲಾಖೆಗೆ ಸಬ್ಮಿಟ್ ಮಾಡೋದು. ಅಲ್ಲಿನ ಅಧಿಕಾರಿಗಳು ಅದನ್ನೆಲ್ಲ ವೆರಿಫೈ ಮಾಡಿ ಫೈಲ್ಗೆ ಒಂದು ಯುನೀಕ್ ಕೆಡಿಟಿ ನಂಬರ್ ಕೊಡ್ತಾರೆ. ಆಮೇಲೆ ಆ ಫೈಲ್ನ ತಗೊಂಡು ಆನ್ಲೈನ್ ಅಪ್ಲಿಕೇಶನ್ ಕೌಂಟರ್ಗೆ ಹೋಗ್ಬೇಕು. ಅಲ್ಲಿ ಅವರು ಎಲ್ಲ ಡೀಟೇಲ್ಸನ್ನ ಆನ್ಲೈನಲ್ಲಿ ಎಂಟ್ರಿ ಮಾಡಿ ಕೊನೆಗೆ ಒಂದು ರಶೀದಿಯನ್ನ ಕೊಡ್ತಾರೆ. ಇನ್ನು ಸರ್ಕಾರದ ಅಧಿಕೃತ ಶುಲ್ಕದ ವಿಷಯಕ್ಕೆ ಬಂದ್ರೆ, ಅದು ಜಮೀನು ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸದ್ಯಕ್ಕೆ 1 ಎಕರೆ ಜಮೀನಿಗೆ ಹೆಚ್ಚು ಕಡಿಮೆ 675 ರೂಪಾಯಿಗಳ ಶುಲ್ಕ ಇದೆ. ಆದರೆ ಈ ಫೀಸ್ ಕಾಲಕಾಲಕ್ಕೆ ಬದಲಾಗ್ಬೋದು ಅನ್ನೋದನ್ನ ನೆನಪಲ್ಲಿಡ್ಬೇಕು. ಅರ್ಜಿ ಸಲ್ಲಿಸಿದ ಮೇಲೆ ಸಾಮಾನ್ಯವಾಗಿ 20ರಿಂದ 30 ದಿನಗಳ ಒಳಗಾಗಿ ಸರ್ವೆ ದಿನಾಂಕವನ್ನ ತಿಳಿಸೋ ಅಧಿಕೃತ ನೋಟಿಸ್ ಬರುತ್ತೆ. ಇದರಿಂದ ರೈತರಿಗೆ ಮುಂದಿನ ತಯಾರಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಸರಿ, ಈಗ ಈ ಪ್ರಕ್ರಿಯೆಯ ಅತಿ ಮುಖ್ಯವಾದ ದಿನದ ಬಗ್ಗೆ ಮಾತಾಡೋಣ, ಅಂದ್ರೆ ಸರ್ವೆ ದಿನ. ಅಧಿಕಾರಿಗಳು ಜಮೀನಿಗೆ ಬಂದಾಗ ಏನೆಲ್ಲ ನಡೆಯುತ್ತೆ ನೋಡೋಣ. ಸರ್ವೆ ದಿನದಂದು ಏನಾಗತ್ತೆ ಅಂದ್ರೆ, ಅಧಿಕಾರಿಗಳು ಜಮೀನನ್ನ ಸಂಪೂರ್ಣವಾಗಿ ಅಳತೆ ಮಾಡ್ತಾರೆ. ನೋಟಿಸ್ ತಲುಪಿದ ಎಲ್ಲಾ ಅಕ್ಕಪಕ್ಕದ ರೈತರ ಸಮ್ಮುಖದಲ್ಲೇ ಪ್ರತಿಯೊಂದು ಗಡಿ ಮತ್ತು ಮೂಲೆಗಳನ್ನ ಫಿಸಿಕಲ್ ಆಗಿ ಮಾರ್ಕ್ ಮಾಡ್ತಾರೆ. ಆಮೇಲೆ ಯಾರಿಗಾದ್ರೂ ಏನಾದ್ರೂ ಆಕ್ಷೇಪಣೆಗಳಿದೆಯಾ ಅಂತ ಕೇಳ್ತಾರೆ. ಎಲ್ಲರೂ ಒಪ್ಪಿದ ಮೇಲೆ ಫೈನಲ್ ಸರ್ವೆ ಡಾಕ್ಯುಮೆಂಟ್ಗೆ ಎಲ್ಲರೂ ಸಹಿ ಹಾಕ್ತಾರೆ. ಆಗ ಸರ್ವೆ ಪ್ರಕ್ರಿಯೆ ಕಂಪ್ಲೀಟ್ ಆಗತ್ತೆ. ಸರಿ, ಸರ್ವೆ ಮುಗೀತು. ಆದ್ರೆ ಅಷ್ಟಕ್ಕೆ ಕೆಲಸ ಮುಗಿಲಿಲ್ಲ. ಈ ಸರ್ವೆ ಫಲಿತಾಂಶವನ್ನ ಶಾಶ್ವತವಾಗಿಸೋಕೆ ತಕ್ಷಣ ಮಾಡಬೇಕಾದ ಮುಂದಿನ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಸರ್ವೆ ಮುಗಿದ ತಕ್ಷಣ ಒಂದು ಚೂರು ತಡ ಮಾಡದೆ ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ
ಗುರ್ತು ಮಾಡಿದ ಪ್ರತಿಯೊಂದು ಮೂಲೆಗೂ ಒಂದೊಂದು ಶಾಶ್ವತವಾದ ಕಲ್ಲಿನ ಕಂಬಗಳನ್ನ ನೆಡೋದು. ನೋಡಿ, ಈ ಒಂದೇ ಒಂದು ಕೆಲಸ ಮುಂದಿನ ಎಷ್ಟೋ ದಶಕಗಳ ಕಾಲ ಯಾವುದೇ ಗಡಿ ವಿವಾದಗಳು ಬರದ ಹಾಗೆ ತಡೆಯುತ್ತೆ. ಇಲ್ಲೊಂದು ಪ್ರಾಕ್ಟಿಕಲ್ ನೋಟ್. ಕೆಲವೊಮ್ಮೆ ಸರ್ವೆ ಅಧಿಕಾರಿಗಳು ಅನಧಿಕೃತವಾಗಿ 1,000ದಿಂದ 2,000 ರೂಪಾಯಿಗಳವರೆಗೆ ಹೆಚ್ಚುವರಿ ಕಮಿಷನ್ ಕೇಳಬಹುದು. ಇದು ಅಫಿಷಿಯಲ್ ಫೀಸ್ ಅಲ್ಲ, ಆದರೆ ಹೀಗೆ ನಡೆಯೋ ಸಾಧ್ಯತೆ ಇರುತ್ತೆ. ಇದೊಂದು ವಾಸ್ತವದ ಮಾಹಿತಿಯಷ್ಟೇ. ಇನ್ನು ಬಹಳಾನೇ ಮುಖ್ಯವಾದ ಸಲಹೆ ಏನಂದ್ರೆ, ಸರ್ವೆಗೆ ಅರ್ಜಿಯನ್ನ ಜನವರಿಯಿಂದ ಮೇ ತಿಂಗಳ ನಡುವೆ ಮಾತ್ರ ಸಲ್ಲಿಸೋದು ಬೆಸ್ಟ್. ಯಾಕೆ ಗೊತ್ತಾ? ಮಳೆಗಾಲದಲ್ಲಿ ಅಥವಾ ಆಮೇಲೆ ಜಮೀನಿನಲ್ಲಿ ಬೆಳೆ ಇರುತ್ತೆ, ಓಡಾಡೋಕೆಲ್ಲ ಕಷ್ಟ. ಈ ಕಾರಣಕ್ಕೆ ಸರ್ವೆ ಇಲಾಖೆಯವರು ಅರ್ಜಿಯನ್ನ ರಿಜೆಕ್ಟ್ ಮಾಡೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಕೊನೆಯದಾಗಿ ಈ ಒಂದು ಶಕ್ತಿಯುತವಾದ ಮಾತು ನೆನಪಿನಲ್ಲಿರಲಿ. ನಮ್ಮ ಜಮೀನು ನಮ್ಮ ತಾಯಿ ಇದ್ದಂತೆ. ಅದರ ಗಡಿ ನಮಗೆ ತಿಳಿದಿಲ್ಲವೆಂದರೆ ಅದು ನಮ್ಮದೇ ತಪ್ಪು. ಈ ಮಾತು ಈ ಇಡೀ ಪ್ರಕ್ರಿಯೆಯ ಹಿಂದಿರೋ ಜವಾಬ್ದಾರಿಯನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಹಾಗಾದ್ರೆ ಕುಟುಂಬದ ಅತ್ಯಮೂಲ್ಯ ಆಸ್ತಿಯನ್ನ ಕಾನೂನುಬದ್ಧವಾಗಿ ಭದ್ರಪಡಿಸುವುದು ಎಷ್ಟು ಮುಖ್ಯ ಅಲ್ವಾ? ಈ ಪ್ರಶ್ನೆ ಕೇವಲ ಯೋಚನೆಗಷ್ಟೇ ಸೀಮಿತವಾಗದೆ ಕಾರ್ಯಪ್ರವೃತ್ತರಾಗಲು ಪ್ರೇರೇಪಿಸಲಿ.